ಸುವರ್ಣ. ಏನ್ ನಿಶಾ, ಮಕ್ಕಳನ್ನ ಹಾಸ್ಟೆಲ್ ಕರ್ಕೊಂಡು ಹೋಗೋ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ದ? ಏನ್ ಯೋಚನೆ ಮಾಡುದು ಜಯದೇವ್, ನನಗೆ ತಲೆನೂ ಓಡ್ತಿಲ್ಲ. ನನ್ನ ಹೊಟ್ಟೆಲ್ ಹುಟ್ಟಿದ ಮಗಳೇ ನನಗೆ ಶತ್ರು ಆಗಿದ್ದಾಳೆ. ಎಷ್ಟು ದಿನ ಆದ್ಮೇಲೆ ನಾನು ಆ ಮನೆಗೆ ಹೋಗಿದ್ದೆ ಗೊತ್ತಾ? ಯಾರು ಇಲ್ಲ, ನನ್ನ ಕೆಲಸ ಆರಾಮಾಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗಳೇ ಬಂದು ನನ್ನ ಕೆಲಸ ಎಲ್ಲ ಹಾಳು ಮಾಡ್ಬಿಟ್ಲು. ಸ್ವಲ್ಪ ದಿನ ಟೈಮ್ ಕೊಡು ಜಯದೇವ್, ನಾನು ಬೇರೆ ಏನಾದರೂ ಪ್ಲಾನ್ ಮಾಡ್ತೀನಿ. ಕ್ರಿಟಿಕಲ್ ಕಂಡೀಷನ್ ಇರೋ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕು ನಿಶಾ. ತತ್ತೋರ್ನ ಬದುಕಿಸ್ತೀನಿ ಟೈಮ್ ಕೊಡು ಅಂದ್ರೆ ಅವ್ರನ್ನ ಮೆಂಟ್ಲು ಅಂತಾರೆ. ನನ್ನ ಪ್ರಾಬ್ಲಮ್ನ ನಿನ್ಗೆ ಹೇಳಿದೀನಲ್ಲ ಜಯದೇವ್. ಆದಷ್ಟು ಬೇಗ ನಾನು ಈ ಕೆಲಸ ಮಾಡಿ ತೋರಿಸ್ತೀನಿ. ನೀನ್ ರಿಲ್ಯಾಕ್ಸ್ ಆಗಿರು. ನೀನ್ ಯಾವ ಐಡಿಯಾನು ಮಾಡಕ್ ಹೋಗ್ಬೇಡ, ನಾನೊಂದು ಉಪಾಯ ಮಾಡಿದ್ದೀನಿ. ಏನು ಉಪಾಯ ಅದು? ಸರ್, ನನ್ನ ಉಪಾಯ ಕೆಲಸ ಮುಗಿಸ್ಕೊಂಡ್ ಬಂದಿದೆ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಲ್ಲ, ಅದೇನು ಅಂತ ನನ್ಗೆ ಹೇಳ್ಬೋದಲ್ಲ? ಹಲೋ ಹಲೋ, ಏನಾಯ್ತು ಹೋಗಿದ್ ಕೆಲಸ? ನೀವು ಹೇಳ್ದಂಗೆ ಹೇಳಿದೀನಿ ಸರ್. ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಇಲ್ಲ ಸರ್, ಆದ್ರೆ ಆ ಮಕ್ಕಳು ತಾಯಿ ಮಾತ್ರ ಏನೋ ಪ್ರಶ್ನೆ ಕೇಳಿದ್ರು, ಸರಿಯಾಗಿ ಉತ್ತರ ಕೊಟ್ಟು ಬಂದಿದ್ದೀನಿ ಸರ್. ಗುಡ್. ನೀನ್ ಹೀಗೇನಾದ್ರ ಕೆಲಸ ಮಾಡ್ತಿದ್ರೆ ಇನ್ನೂ ಬೆಳಿತೀಯ. ಥ್ಯಾಂಕ್ ಯು ಸರ್. ಸರ್, ಅದು ಏನು? ನಾನು ದುಡ್ಡು ಕೊಟ್ಬಿಟ್ರೆ ಹೊಡ್ತೀನಿ ಸರ್. ನಾಳೆ ಕೊಟ್ರೆ ಆಗಲ್ವಾ? ಸರ್, ನೀವು ಹೇಳಿದ ದಿನ ನಾನು ಕೆಲಸ ಮಾಡಿದ್ದೀನಿ, ನಾನು ಕೇಳಿದ ದಿನ ದುಡ್ಡು ಕೊಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್, ಇಷ್ಟನಾ? ಇಲ್ಲ, ನನ್ನ ಆಸ್ತಿನೆಲ್ಲ ನಿನ್ನ ಹೆಸರು ಬರ್ಕೊಟ್ಬಿಡ್ಲಾ? ಪ್ರಾಣ ತೆಗಿಯೋರ್ಗೆ, ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡೋರ್ಗೆ ನಾನು ಕೈ ತುಂಬ ದುಡ್ಡು ಕೊಡಲ್ಲ. ಒಂದ್ ಲೆಟರ್ ಕೊಟ್ಟು ಬಂದಿದ್ದಕ್ಕೆ ಇದಕ್ಕಿಂತ ಜಾಸ್ತಿ ದುಡ್ಡು ಕೊಡಕ್ಕಾಗುತ್ತಾ? ಹೋಗ. ದುಡ್ಡು 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 ಅಂತ ಸಾಯ್ತಾರೆ ಎಲ್ರು. ಸೂರ್ಯ, ಇವತ್ತು ನಾನು ಈ ಸ್ಥಿತಿಗೆ ಬರೋದಕ್ಕೆ ನೀನೇ ಕಾರಣ ಕಣೋ, ನೀನೇ ಕಾರಣ. ಇನ್ನು ಒಂದು ವಾರ ತಡಿ, ನಿನ್ನ ಮಕ್ಕಳು ಆಸ್ಟ್ರೇಲಿಯಾಗೆ ಹೋದ್ಮೇಲೆ ನೀನು ನನ್ನ ಸ್ಥಿತಿಯಲ್ಲಿ ಇರ್ತೀಯ. ನಾನು ಮತ್ತೆ ಮೊದಲಿನ ಜಯದೇವ್ ಆಗ್ತೀನಿ, ಹಾಗೆ ಆಗ್ತೀನಿ. ಬರ್ಲಿ, ಅದ್ ಎಷ್ಟೊತ್ತು ಬಿಸಿ ಬರುತ್ತೋ ಬರ್ಲಿ, ನಾನಂತೂ ಫೋನ್ ಮಾಡಿದ್ರೆ ಸುಮ್ಮನೆ ಇರಲ್ಲ. ನಾನಿಲ್ಲ ಅಂತ ಆ ಸಿಂಡ್ರೆಲ್ಲ ಜೊತೆ ಮಾತಾಡ್ತಿದೀಯಾ? ಬೇಡ ಅರುಣ, ನನ್ಗೆ ಇಷ್ಟೊಂದು ಹೊಟ್ಟೆ ಉರಿಸ್ಬೇಡ. ಫೋನ್ ಪಿಕ್ ಮಾಡು. ಫೋನ್ ಪಿಕ್ ಮಾಡು ಅರುಣ, ಫೋನ್ ಪಿಕ್ ಮಾಡು. ಪಿಕ್ ಮಾಡು, ಫೋನ್ ಪಿಕ್ ಮಾಡು. ರಚ್ಚು, ಇವತ್ ನಾವು ಶಾಪಿಂಗ್ ಹೋಗಿದ್ವಲ್ಲ. ಅರುಣನ್ ಜೊತೆ ಮಾತಾಡ್ತಿದ್ಯಾ? ಸರಿ ಮಾತಾಡ್, ನಾನು ಆಮೇಲೆ ಬರ್ತೀನಿ. ಇಲ್ಲ ಅದ್ಕೆ, ನಾನ್ ಯಾಕೆ ಅರುಣಂಗ್ ಕಾಲ್ ಮಾಡ್ಲಿ?
ಇತ್ತೀಚೆಗೆ ಅವನು ತುಂಬಾ ಜನ ಜೊತೆ ಬ್ಯುಸಿ ಇದ್ದಾನೆ. ನನ್ಗೇನು ಅವನ ಅವಶ್ಯಕತೆ ಇಲ್ಲ. ಸೊ ಅವನಿಗೂ ನಿನ್ನ ಅವಶ್ಯಕತೆ ಇಲ್ಲ. ಏನ್ ನಿಮ್ ಮಾತಿನ ಅರ್ಥ? ಅಲ್ಲ, ನೀನೇ ಹೇಳ್ದಲ್ಲ ರಚ್ಚು, ಅರುಣ್ ತುಂಬಾ ಜನ ಜೊತೆ ಬ್ಯುಸಿ ಇದ್ದಾನೆ ಅಂತ. ಪಾಪ ಅರುಣ್ ತುಂಬಾ ಒಳ್ಳೆ ಹುಡುಗ, ನೋಡಕ್ಕೆ ಹೀರೋ ತರ ಇದ್ದಾನೆ. ಕೈ ತುಂಬಾ ದುಡ್ಡು, ಒಳ್ಳೆ ಕೆಲ್ಸ. ಒಂದಷ್ಟು ಹುಡುಗಿರು ಅವನಿಂದ ಬಿದ್ದಿರ್ಬೋದು ಅಲ್ವಾ ರಚ್ಚು? ನನ್ಗೇನ್ ಗೊತ್ತು? ಆದ್ರೆ ನಮ್ಮ ಅರುಣ್ ಅವ್ರ ಜೊತೆ ಫೋನಲ್ಲಿ ಮಾತ್ರ ಮಾತಾಡೋದು. ಮೀಟ್ ಮಾಡೋದಾಗ್ಲಿ, ಅಲ್ಲಿ ಇಲ್ಲಿ ಸುತ್ತಾಡೋದಾಗ್ಲಿ ಅವೆಲ್ಲ ಮಾಡಲ್ಲ. ಅವನು ತುಂಬಾ ಒಳ್ಳೆ ಹುಡುಗ ರಚ್ಚು. ಅದ್ಗೆ ಮದ್ವೆ ಆಗಿರೋನು ಫೋನಲ್ಲಿ ಯಾವಾಗ್ಲೂ ಬೇರೆ ಹುಡುಗಿರ್ ಜೊತೆ ಮಾತಾಡೋದು ಒಳ್ಳೆ ಹುಡುಗರ ಲಕ್ಷಣನಾ? ರಚ್ಚು, ಒಂದ್ ಗುಬ್ಬಿ ಮರಿ ಇತ್ತಂತೆ. ಆ ಗುಬ್ಬಿ ಮರಿ ಯಾವಾಗ್ಲೂ ಒಂದ್ ಮನೆಗೆ ಹೋಗ್ತಿತ್ತಂತೆ. ಸಡನ್ ಆಗಿ ಆ ಮನೆ ಬಿದ್ದೋಯ್ತಂತೆ. ಪಾಪ ಆ ಗುಬ್ಬಿ ಮರಿಗೆ ಬೇರೆ ದಾರಿ ಇಲ್ದೆ ಇನ್ನೊಂದ್ ಮನೆ ಹುಡ್ಕೋತಂತೆ. ಮನೆ ಬಿದ್ದೋಯ್ತು ಅಂತ ಗುಬ್ಬಿ ಮರಿ ಅಳ್ತಾ ಕೂರುತ್ತಾ? ಈ ಮನೆ ಇಲ್ಲ ಅಂದ್ರೆ ಇನ್ನೊಂದ್ ಮನೆ, ಕಡೆಗೆ ಮನೆನೇ ಇಲ್ಲ ಅಂದ್ರೆ ಮರ. ಯಾವ್ದೋ ಒಂದ್ ದಾರಿ ಹುಡುಕುತ್ತಲ್ವಾ? ಕಮಲ್. ಹಾ ಕಮಲ್. ಅಯ್ಯೋ ಇಲ್ಲ ಕಮಲ್, ನಂಗೆ ತುಂಬಾ ಕೆಲಸ ಇದೆ. ಓಕೆ, ಐ ಡೂ ಒನ್ ಥಿಂಗ್, ರಚ್ಚನ್ ಕಳ್ಸ್ಕೊಡ್ತೀನಿ. ಹಾ ಹಾ ಓಕೆಪ್ಪ, ಬಾಯ್ ಬಾಯ್. ರಚ್ಚು, ಅದ್ಗೆ ನನಗೆ ಎಲ್ಲಿಗೂ ಹೋಗೋದಕ್ಕೆ ಮನ್ಸಿಲ್ಲ, ನಾನು ಎಲ್ಗೂ ಹೋಗಲ್ಲ. ಹಾಗಂದ್ರೆ ಹೇಗೆ ರಚ್ಚು? ನೋಡು, ನೀನ್ ಶಾಪಿಂಗ್ ಹೋದ್ರೆ ಎಷ್ಟು ಖುಷಿಯಾಗಿರ್ಬೋದು ಗೊತ್ತಾ? ನಿಂಗೆ ಇಷ್ಟ ಆಗಿರೋ ಬಟ್ಟೆ ತಗೋಬಹುದು, ಊಟ ಮಾಡ್ಬೋದು, ಹಾಗೆ ಐಸ್ ಕ್ರೀಮ್ ಪಾರ್ಲರ್ ಕೂಡ ಹೋಗ್ಬೋದು. ವಾವ್, ಯು ಫೀಲ್ ಸೋ ಗುಡ್ ನಾ? ಅದ್ಗೆ ನೀವ್ ಹೇಳ್ತಿರೋ ಯಾವ ಐಟಮು ನನಗ್ ಬೇಡ, ನಾನು ಎಲ್ಲೂ ಹೋಗಲ್ಲ. ಹೌದಾ, ಸರಿ ಬಿಡು. ಮೋಸ್ಟ್ಲಿ ಅರುಣ್ ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿಲ್ಲ, ಐಸ್ ಕ್ರೀಮ್ ಪಾರ್ಲರ್ ಕರ್ಕೊಂಡು ಹೋಗ್ತಿಲ್ಲ ಅಂತ ನಿಂಗೆ ಬೇಜಾರಾಗಿದೆ. ಅವನಿಲ್ಲ ಅಂದ್ರೆ ನಿನ್ಗೆ ಯಾವ ಕೆಲಸನೂ ಮಾಡಕ್ ಮೂಡಿರಲ್ಲ ಅನ್ಸುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಹಾಗೆಲ್ಲ ಏನೂ ಇಲ್ಲ. ಯಾರು ಇಲ್ಲದೆ ಇದ್ರು ನಾನು ಚೆನ್ನಾಗೇ ಇರ್ತೀನಿ. ನೀವು ಕಮಲ್ಗೆ ವೆಯ್ಟ್ ಮಾಡಕ್ ಹೇಳಿ, ನಾನು ರೆಡಿಯಾಗಿ ಹೋಗ್ತೀನಿ. ರಚ್ಚು, ನಾನು ನಿನ್ನ ಇವತ್ತು ಶಾಪಿಂಗ್ ಕಳಿಸಿದ್ದೀನಿ, ನಾಳೆ ಅರುಣ್ ಮನೆಗೂ ಕಳಿಸ್ತೀನಿ. ನಿನ್ನ ಹಠನೇ ನಿಂಗೆ ವೀಕ್ನೆಸ್ ಅಂತ ನಿಂಗೆ ಗೊತ್ತಿಲ್ಲ ಪೆದ್ದಿ. ಓ ಡಾಕ್ಟ್ರೆ, ನೀವ್ ಯಾವಾಗ ಬಂದ್ರಿ? ನಾನು ಬಂದು 10 ನಿಮಿಷ ಆಯ್ತು ಮೇಡಮ್. ಮಗುನ ನೋಡಿದೆ, ಚೆಕ್ ಮಾಡಿದೆ, ಆರೋಗ್ಯವಾಗಿದೆ. ಹೌದಾ? ನಿಮ್ಮಿಂದ ಸಹನೆ ಉಪಕಾರ ಆಯ್ತು ಡಾಕ್ಟ್ರೆ. ಅಲ್ಲ, ಈಗಿನ ಕಾಲದಲ್ಲೂ ಇಷ್ಟು ಗಮನ ಇಟ್ಟು ನೋಡೋ ಡಾಕ್ಟರ್ ಇದಾರಲ್ಲ, ತುಂಬಾ ಥ್ಯಾಂಕ್ಸ್ ಡಾಕ್ಟ್ರೆ. ಇದರಲ್ಲಿ ನಂದು ಏನು ವಿಶೇಷತೆ ಇಲ್ಲ ಮೇಡಮ್. ನೆನ್ನಿಂದ ಕಾರ್ತಿಕ್ ಅವರು 10 ಸತಿ ಫೋನ್ ಮಾಡಿ ಮಗು ಬಗ್ಗೆ ವಿಚಾರಿಸ್ತಾ ಇದ್ರು. ಇನ್ಫ್ಯಾಕ್ಟ್ ಅವರು ಯಾವ ಪೇಷಂಟ್ ಬಗ್ಗೆನೂ ಇಷ್ಟೊಂದು ಕೇರ್ ತಗೊಂಡಿದ್ದು ನಾನು ನೋಡಿಲ್ಲ. ಇವತ್ತು ಬೆಳಿಗ್ಗೆಯಿಂದ 10 ಸತಿ ಫೋನ್ ಮಾಡಿ ಹೋಗಿ ನೋಡಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಬಂದೆ. ನೋಡಿ, ಕಾರ್ತಿಕ್ ಅವರು ಫೋನ್ ಮಾಡಿದ್ದಾರೆ. ಹಲೋ ಕಾರ್ತಿಕ್ ಅವರೇ. ಕಾರ್ತಿಕ್ ಅವರೇ, ಇಲ್ಲ ಇದ್ದೀನಿ. ಮಗು ಚೆಕ್ ಮಾಡಿದೆ, ಆರೋಗ್ಯವಾಗಿದೆ, ಡೋಂಟ್ ವರಿ. ಹೌದು, ಇದೇ ಮೆಡಿಸಿನ್ ಕೊಟ್ರೆ ಸಂಜೆ ಒಳಗೆ ಮಗು ಗುಣ ಆಗುತ್ತೆ. ಥ್ಯಾಂಕ್ಸ್. ಯಾಕೆ? ಒಬ್ಬ ಡಾಕ್ಟರ್ ಆಗಿ ನಾನು ಕರ್ತವ್ಯ ಮಾಡಿದ್ದೀನಿ. ನೀವು ಒಬ್ಬ ಡಾಕ್ಟರ್ ಆಗಿ ಒಬ್ಬ ಪೇಷಂಟ್ ಬಗ್ಗೆ ಇಷ್ಟೊಂದು ಸೆಂಟಿಮೆಂಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಓಕೆ ಕಾರ್ತಿ ಅವರೇ, ಸರಿ ಮೇಡಮ್, ನಾನೇನು ಬರ್ತೀನಿ.
ಡಾಕ್ಟ್ರೆ ನಿಮ್ ಫೀಜು? ಕಾರ್ತಿಕ್ ಅವರ ಎಲ್ಲ ಪೇ ಮಾಡಿದ್ದಾರೆ, ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ. ಬರ್ತೀನಿ ಮೇಡಮ್. ಸದ್ಯ ಮಗ ಅಳದ್ ನಿಲ್ಸೈತೆ. ಒಂದು ಲೋಟ ಕುಡಿಯಕ್ಕೆ ನೀರು ಕೊಡ್ಸೆ. ನೋಡ್ರೆ ಆ ಕಾರ್ತಿಕ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಕಾರ್ತಿಕ ಒಳ್ಳೆ ಹುಡುಗ ಕಣ. ನೋಡಿದ್ರೆ ಗೌಡ್ರೆ ಮಗಿನ್ ಡಾಕ್ಟರ್ ಫೀಸು ಅವನೇ ಕೊಟ್ಟವನಂತೆ. ಗೌಡ್ರೆ ಆ ಹುಡುಗ ನಮ್ ಪ್ರಿಯಾಂಕನ್ ಜೊತೆ ಆದ್ರೆ ಹೆಂಗೆ? ನಾನು ಒಳ್ಳೆ ಹುಡುಗ ಅಂತ ಹೇಳಿದ್ದು, ನಮ್ಮ ಅಳಿಯ ಅಂತ ಅಲ್ಲ. ಗೌಡ್ರೆ ಓಸಿ ಯೋಚನೆ ಮಾಡಿ ಗೌಡ್ರೆ, ನಾಳೆ ದಿನ ಪ್ರಿಯಾಂಕನ್ ಡೈವರ್ಸ್ ಆದ್ರೆ ಅವ್ರ ಜೀವನ ಏನು ಅಂತ ಓಸಿ ಯೋಚನೆ ಮಾಡಿ. ನಾವು ನೀವು ಇರೋ ಗಂಟ ಏನೋ ಪರವಾಗಿಲ್ಲ, ನಮಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಮೇಕಿದೆ ಈತ ಕಡೆ ಗಂಡನ ಮನೆನೂ ಇಲ್ಲ, ತಾಯಿ ಮನೆನೂ ಇಲ್ಲ. ಹಂಗಾಗ್ಬಾರ್ದಲ್ಲ ಗೌಡ್ರೆ. ನಮ್ಮ ಸೂರ್ಯ ದೇವ್ರ ಕಣಮ್ಮೆ, ಬೆನ್ನಿಂದ ಬಿದ್ದವ್ರನ್ನ ಕಾಪಾಡ್ತಾನೆ ಕಣ. ಹಂಗಲ್ಲ ಗೌಡ್ರೆ. ಜಯ, ಅವಳಿಗಿನ್ನೂ ಡೈವರ್ಸ್ ಆಗಿಲ್ಲ. ಕೂಸುಟಕ್ ಮುಂಚೆನೆ ಕುಲಾವಿ ಒಲದ್ರು ನಂಗೆ ಮಾತಾಡಬೇಡ ಕಣ. ಗೌಡ್ರೆ ನೀವೇ ಹಿಂಗ್ ಮಾತಾಡ್ತಿದ್ದೀರಲ್ಲ, ಯಾಕೆ? ನಮ್ ಪ್ರಿಯಾಂಕ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಜಯ, ಗೊತ್ತು ಊರಿಲ್ದಿರೋ ಒಬ್ಬ ಹುಡುಗ ನಮಗೆ ಸಹಾಯ ಮಾಡ್ತಾವನೆ. ನಾಳೆ ದಿನ ನಾವು ಈ ಮಾತು ಕೇಳಿದ್ರೆ ಬೇಜಾರು ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ನೀನೇನ್ ಮಾಡ್ತೀಯ? ಒಂದ್ ಪಕ್ಷ ಅವ್ನು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಪ್ರಿಯಾಂಕನ್ ಮದುವೆ ಆದ ಅಂತಾನೆ ಇಟ್ಕೊ. ಆ ಉದಯ್ ನಮ್ಮ ಮೇಲಿನ ಕೋಪವ ಆ ಕಾರ್ತಿಕ್ ಮೇಲೆ ತೀರ್ಸ್ಕೊಂಡ್ರೆ ಏನ್ ಮಾಡ್ತೀಯ? ನೋಡು, ಎಲ್ಲೋ ಅಳಿದ್ ಹೂವು ಇಲ್ಲೆಲ್ಲ ಬಂದು ಬಾಡೋಗೋದು ಚೆನ್ನಾಗಿ ಕಾಣಕ್ಕಿಲ್ಲ ಕಣ. ಬಿಟ್ಬಿಡು ಆಯುಷ್ಯವ. ಸರಿ ಬಿಡಿ, ಮಗಿನ ಪ್ರಿಯಾಂಕನ ನೋಡ್ಕೊ ಬರ್ತೀನಿ. ಬಾರಚ್ಚು. ಕಮಲ್, ಎಲ್ಲಿ ಕರ್ಕೊಂಡ್ ಬಂದಿದ್ಯೋ? ಹೋಟೆಲ್ಗೆ ಕಾಫಿ ಕುಡಿಯಕ್ಕೆ. ಯಾಕೆ? ನಿಂಗೊಂದೆರಡು ಜೊತೆ ಚೂಡಿದಾರ್ ಕೊಡ್ಸೋಣ ಅಂತ ಹೇಳಿದ್ನಲ್ಲ. ಕಾಫಿ ಕುಡಿಯಕ್ಕೆ ಹೋಟೆಲ್ ಕರ್ಕೊಂಡ್ ಬಂದಿದ್ದೀನಿ ಅಂತ. ಕಾಫಿ ಆಯ್ತಲ್ಲೋ? ಎಲ್ಲಾಯ್ತು? ಮನೇಲಿ. ಮನೇಲಿ ತಾನೇ ಆಗಿದ್ದು, ಇಲ್ಲಲ್ವಲ್ಲ. ಇಲ್ಲಿ ಫಸ್ಟ್ ಕ್ಲಾಸ್ ಕಾಫಿ ಸಿಗುತ್ತೆ, ಕುಡ್ಕೊಂಡು ಹೋಗೋಣ ಆಯ್ತಾ? ನೀನ್ ಹೋಗಿ ಸೀಟ್ ಇಟ್ಕೊಂಡಿರೋ, ನಾನೊಂದು ಫೋನ್ ಮಾಡಿ ಬರ್ತೀನಿ. ಹಲೋ, ಸೀಟ್ ಇಟ್ಕೊಂಡು ಕುತ್ಕೊಳಕ್ ಇದೇನ್ ಸಿವಿಲ್ ಬಸ್ಸಾ? ಎಷ್ಟು ಮಾತಾಡ್ತಾರಚ್ಚು, ಹೋಗಿ ಸೀಟ್ ಇಟ್ಕೊ ಅನ್ನಲ್ಲ. ಬರೀ ಫೋನಲ್ಲಿ ಮಾತ್ರ ಅಲ್ಲ, ಲೈಫಲ್ಲೂ ತುಂಬಾ ಬ್ಯುಸಿ ಆಗಿದ್ಯಾ. ಇವತ್ ನಿನ್ ಮಾನ ಇವಳು ಮಾನ ಕಲಿದೇ ಇದ್ರೆ ಮುದನ್ಮೇಗೌಡ್ರು ಮಗಳೇ ಅಲ್ಲ.
ದಯಾನನ ಅಲ್ಲ ಮತ್ತೆ ಸಿಂಡ್ರಲ್ಲನ? ಓ ಮೈ ಗಾಡ್, ನಾನು ಸಿಂಡ್ರೆಲಾ ಡಯಾನ ಅಷ್ಟೇ ಚೆನ್ನಾಗಿದ್ದೇನೆ. ಥ್ಯಾಂಕ್ಸ್. ಹಾಗಲಕಾಯಿ ತರ ಮುಖ, ಸೌತೆಕಾಯಿ ತರ ಬಾಡಿ ಇಟ್ಕೊಂಡು ದಯಾನ ಅಂತ ಹೆಸರು ಬೇಕಾ ನಿನ್ಗೆ? ನಿನ್ ಬ್ಯೂಟಿ ಏನಂತ ಇವ್ನ ಯಾಕೆ ಹೇಳ್ಬೇಕು? ಯಾಕಂದ್ರೆ ನಾನು ಹರಣು ಕ್ಲೋಸ್ ಫ್ರೆಂಡು, ಅದಕ್ಕೆ. ಎಷ್ಟು ಕ್ಲೋಸು? ಇವ್ನ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅನ್ನೋದು ಗೊತ್ತಾ ನಿನ್ಗೆ? ಹಲೋ, ಮದ್ವೆ ಆಗಿರೋ ಹುಡುಗನ್ ಜೊತೆ ಕ್ಲೋಸ್ ಆಗಿದ್ರೆ ಏನ್ ತಪ್ಪು? ತಪ್ಪಲ್ಲ, ಅಪರಾಧ. ಅದನ್ನ ಅವ್ರ ಹೆಂಡತಿ ಹೇಳಿ, ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ? ಯಾಕಂದ್ರೆ ನಾನು ಇವ್ನ್ ಹೇಳಿ ಮೇಡಮ್, ನಾನ್ ನಿಮ್ಗೆ ಏನಾಗ್ಬೇಕು ಹೇಳಿ. ಅರುಣ್, ನಾನ್ ನಿಂಗೇನು ಅಲ್ವಾ? ಏನು ಅಂತ ನೀನೇ ಹೇಳು. ಬೇಡ ಅರುಣ್, ಒಳ್ಳೆಯವರು ಕೋಪ ಬಂದ್ರೆ ಏನಾಗುತ್ತೆ ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ಮೇಡಮ್, ನೀವ್ ಒಳ್ಳೆಯವರು ಅಂತ ನೀವೇ ಹೇಗೆ ಹೇಳ್ತೀರಾ? ಬೇಕಿದ್ರೆ ನಾನು ಮೊನಾಲಿಸನ್ ಕೇಳಿ. ಮೊನಾಲಿಸಾನ? ಯಾರು? ಇವಳೆ. ಬೇಕಿದ್ರೆ ನೀನ್ ಒಳ್ಳೆಯವಳ ಅಂತ ಇವಳನ್ನೇ ಕೇಳು. ಮೋನಾ, ಇವಳು ನಿನ್ ಕಣ್ಗೆ ಒಳ್ಳೆಯವಳ ತರ ಕಾಣಿಸ್ತಾ ಇದ್ದಾಳ? ಅದನ್ನ ಇವಳನ್ನೇನೋ ಕೇಳ್ತೀಯಾ? ಏಯ್, ಕೇಳೆ ಮೇಲೆ, ಕೇಳೆ ಮೇಲೆ. ರಚನಾ, ಇವಳನ್ನ ಭಯಕ್ಕೆ ನೀನ್ ಯಾರು? ಇವಳು ನನ್ನನ್ನು ನಂಬ್ಕೊಂಡ್ ಬಂದಿದ್ದಾಳೆ. ಇವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಾನು. ಆದ್ರೆ ನೀನು ನಂಬ್ಕೊಂಡ್ ಬಂದಿರೋದು ನಿನ್ ಹೆಂಡತಿ. ಸಾರಿ ಮೇಡಮ್, ನನ್ನ ಹೆಂಡತಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಬೇಕಾದ್ರೆ ನೀವೇ ಕೇಳಿ ನೋಡಿ. ಅರುಣ, ಹೇ ಕಮಲ್, ಹಾಯ್. ನೀನೇನು ಇಲ್ಲಿ? ಕಾಫಿ ಕುಡಿಯೋಣ ಅನಿಸ್ತಿತ್ತಪ್ಪ. ಮನೇಲಿ ಯಾರಿದಾರ ನನ್ ಕಾಫಿ ಮಾಡ್ಕೊಡಕ್ಕೆ? ಅದು ಅಲ್ಲದೆ ನನ್ ಕಾಫಿ ನಾನೇ ಮಾಡ್ಕೊಂಡ್ ಕುಡಿಬೇಕು. ಸೊ ಟೆನ್ಷನ್ ಬೇಡ ಅಂತ ಇಲ್ಲಿ ಕಾಫಿ ಕುಡಿಯಕ್ಕೆ ಬಂದೆ. ಒಂದ್ ಕಾಫಿಗೋಸ್ಕರ ಯಾರು ಇಷ್ಟು ದೂರ ಬರ್ತಾರೆ? ಕಮಲ್, ಇವ್ರನ್ನ ಅವನು ಇವನು ಅಂತ ಮಾತಾಡ್ತೀಯನ? ಎಷ್ಟೋ ಧೈರ್ಯ ನಿನ್ಗೆ? ಹೋಗ್ಲಿ ಬಿಡು ರಚ್ಚು, ಗೊತ್ತಿಲ್ದೇ ಇರೋರ ಹತ್ರ ಮಾತಾಡಿದ್ರೆ ನೀನ್ ಯಾಕೆ ಬೇಜಾರ್ ಮಾಡ್ಕೋತ್ಯಾ? ನೀನ್ ಬಾ, ಮನೆಗೆ ಹೋಗೋಣ ಬಾ. ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಅರುಣ್ ಜೊತೆ ಇರ್ತ್ಯಾ? ಕಮಲ್, ಸಾರಿ, ಬಾವನ್ ಜೊತೆ ಇರ್ತ್ಯಾ? ಏಯ್, ಹೋಗೋ ಹೋಗೋ, ಲೋ ಅನ್ನೋಕು ಮುಂಚೆ ಹೋಗೋ, ಹೋಗೋ. ಓಕೆ ಓಕೆ. ಹಲೋ ಅತ್ತಿಗೆ, ಪ್ಲಾನ್ ಸಕ್ಸಸ್. ಹಾ ಹೇಳಿ. ಸರಿ ಆಯ್ತಲ್ಲ, ನೀನ್ ಹೊರಡು. ನಾನು ಹೋಗಲ್ಲ. ನಾನು ಕಾಫಿ ಕುಡಿಬೇಕು. ಅಷ್ಟೇನಾ? ಬೇರೆ ಒಂದ್ ಬಿಸಿ ಬಿಸಿ ಆಗಿರೋ ಸ್ಟ್ರಾಂಗ್ ಕಾಫಿ ತಂದು ಕೊಡಪ್ಪ. ನಾವು ಹೊರಡೋಣ. ನಾವು ಆಸ್ಟ್ರೇಲಿಯಾಗೆ ಯಾಕೆ ಹೋಗ್ತಿದೀವಿ? ಸ್ಪೋರ್ಟ್ಸ್ಗೆ ಅಂತ ದೀಕ್ಷಾ. ಮತ್ ನೀನಾಗ ಡ್ರಾಯಿಂಗ್ ಮಾಡ್ತಿದ್ಯಾ? ಆಡಿ ಆಡಿ ಬೇಜಾರಾಗೋಗಿತ್ತು, ಅದಕ್ಕೆ. ನಿಂಗ್ ಬೇಜಾರಾದ್ರೆ ನನಗೆ ಸ್ಪೋರ್ಟ್ಸ್ ಹೇಳ್ಕೊಡ್ಬೋದಲ್ಲ? ಆಮೇಲೆ ಹೇಳ್ಕೊಡ್ತೀನಿ, ಹೋಗು ದೀಕ್ಷಾ. ಹೋಗು ಸಚ್ಚು ಅಣ್ಣ. ನೀನ್ ನನ್ ಕೇಳಿದ್ರೆ ನೀನು ಹೀಗೆ ಅಂತ್ಯ, ಆ ಶಂತ ನನ್ ಕೇಳಿದ್ರೆ ಅವನು ಹೀಗೆ ಅಂತ. ನೀನೇನಕ್ಕೆ ಅವನು ಕೇಳಕ್ ಹೋಗಿದ್ದೆ? ನೀನ್ ಆಗ್ಲಿಂದ ಡ್ರಾಯಿಂಗ್ ಮಾಡ್ತಿದ್ಯಲ್ಲ, ಅದಕ್ಕೆ ಹೋಗ ಅವನ ಹತ್ರ ಕೇಳ್ದೆ. ಅವ್ನ್ ಬರಲ್ಲ ಅಂದ. ಅವನಿನ್ ಮೇಲೆ ಬರೋದೂ ಇಲ್ಲ, ನಾನೇ ಅವನಿಗೆ ಬೈತ್ ಕಳಿಸ್ದೆ. ಯಾಕೆ? ಅವನ್ ಸೆಲೆಕ್ಟ್ ಆಗಿಲ್ಲ ಅಂತ ನನ್ನನ್ನು ಆಸ್ಟ್ರೇಲಿಯಾಗ ಹೋಗ್ಬೇಡ ಅಂದ, ಅದಕ್ಕೆ ಬೈತ್ ಕಳಿಸ್ದೆ. ಪಾಪ ಶಂತು, ನೀನ್ ಅವನಿಗೆ ಬೈಬಾರ್ದಾಯ್ತಣ್ಣ. ಹೌದಾ? ನೀನು ಶಾಂತನು ಇಲ್ಲೇ ಇರಿ, ನಾನು ಆಸ್ಟ್ರೇಲಿಯಾಗ ಹೋಗಿ ಬರ್ತೀನಿ. ಬೇಡ ಅಣ್ಣ, ನನ್ನ ಕರ್ಕೊಂಡು ಹೋಗು. ಮತ್ತೆ
ಅವನಿಗೆ ಸಪೋರ್ಟ್ ಮಾಡಬಾರ್ದು, ಅವನ ಜೊತೆ ಆಟನೂ ಆಡಬಾರ್ದು. ಓಕೆನಾ? ನೀನೇ ಹೇಳ್ಕೊಡು. ಒಂದೆರಡು ನಿಮಿಷ ದೀಕ್ಷಾ, ಇದನ್ನ ಕಂಪ್ಲೀಟ್ ಮಾಡಿ ಬರ್ತೀನಿ. ಈ ಸ್ಕೂಲ್ನವರು ಸಚ್ಚು ದೀಕ್ಷಾನ ನಿಜವಾಗ್ಲೂ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾರ? ಅದು ಕೆಲವು ಮಕ್ಕಳನ್ನ. ನಮ್ಮ ಸಚ್ಚು ದೀಕ್ಷಾ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಏನೂ ಅಲ್ಲ, ಬಟ್ ಸ್ಟಿಲ್ ಯಾಕೆ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ? ಸಚ್ಚು ಸಚ್ಚು. ಓಹ್ ಹಾಯ್ ನಿಶಾ, ಬನ್ನಿ ಕೂತ್ಕೊಳ್ಳಿ. ಬೇಕಾಗಿಲ್ಲ, ನಾನು ನನ್ನ ಮಗನ ಜೊತೆ ಮಾತಾಡ್ಕೊಂಡು ಹೋಗೋದಿಕ್ ಬಂದಿರೋದು. ಯಾಕೆ ನನ್ನ ಜೊತೆ ಮಾತಾಡಬಾರ್ದಾ? ನೀನ್ ಯಾರು ಅಂತ ನಿನ್ ಜೊತೆ ಕೂತ್ಕೊಂಡು ನನ್ನ ಕಷ್ಟ ಸುಖ ಮಾತಾಡ್ಲಿ? ಫ್ರೆಂಡ್ ಅಂತ ತಿಳ್ಕೊಳ್ಳಿ. ರಾವಣಿ, ಈ ಜನ್ಮದಲ್ಲ, ಇನ್ನು 10 ಜನ್ಮದಲ್ಲಿ ನಾನು ನೀನು ಹುಟ್ಟು ಬಂದ್ರು ಫ್ರೆಂಡ್ ಆಗೋದಿಲ್ಲ.